ಇವತ್ತು ಪ್ರಾಥಮಿಕ ಸಂಸ್ಕೃತವನ್ನು ನೋಡೋಣ. ವಿಧಿಲಿಂಗ್ ಲಕಾರದ ಬಗ್ಗೆ ಹೇಳಬೇಕಾಗಿದೆ. ಮೊನ್ನೆ ಲೋಟ್ ಲಕಾರವನ್ನು ಹೇಳಿದ್ದೆ. ವಿಧಿಲಿಂಗ್ ಲಕಾರ ಅಂತಂದರೆ ಇದರಲ್ಲಿ ತುಂಬ ಅರ್ಥಗಳಿವೆ, ಒಂದೆರಡು ಅರ್ಥಗಳಲ್ಲ. ಸೂತ್ರವೂ ಕೂಡ ಹಾಗೇ ಇದೆ, ಪಾಣಿನಿ ಸೂತ್ರ. ವಿಧಿ ನಿಮಂತ್ರಣ ಮಂತ್ರಣಾಧೀಷ್ಟ ಸಂಪ್ರಶ್ನ ಪ್ರಾರ್ಥನೇಶು ಲಿಂಗ್ ಅಂತ ಇದೊಂದು ಸೂತ್ರ. ಆಮೇಲೆ ಸಂಭಾವನಾಯಾಮ್ ಲಿಂಗ್ ಅಂತ ಹೇಳ್ತಾರೆ, ಆಶಿಷಿ ಲಿಂಗ್ ಲೋಟವು ಅಂತ ಹೇಳ್ತಾರೆ. ಇವನ್ನೆಲ್ಲ ಸೇರಿಸಿಕೊಂಡಾಗ ಕ್ರಿಯಾತಿಪತ್ತವು ಲಿಂಗ್ ಅಂತ ಹೇಳ್ತಾರೆ. ಈ ಎಲ್ಲ ಅರ್ಥಗಳನ್ನು ಹೇಳಿಬಿಟ್ರೆ ಬಹುಶಃ ನಿಮಗೆ ಕಲಿಯುವುದು ಕಷ್ಟವಾಗಬಹುದು. ಹಾಗೂ ನಿಮಗೆ ಈ ಸಿಲೆಬಸ್ಸಲ್ಲೂ ಆ ವಿಷಯಗಳು ಯಾವುದೂ ಇಲ್ಲ. ಆದ್ದರಿಂದ ಬೇಸಿಕ್ ನಿಮಗೆ ಏನು ಬೇಕೋ ಅಷ್ಟು ಮಾತ್ರ ಇದರಿಂದ ತಗೊಳ್ಳಿ. ಈವರೆಗೆ ವಾಕ್ಯ ಮಾಡಿರುವುದರಲ್ಲಿ ಯಾವ ವಾಕ್ಯ ನಿಮಗೆ ಮಾಡಲಿಕ್ಕಾಗ್ತಾ ಇಲ್ಲ ಊಹಿಸಿಕೊಳ್ಳಿ. ಮಾಡಬಹುದು, ಇರಬಹುದು, ತಿನ್ನಬಹುದು, ತಿನ್ನಬಹುದಾ, ಮಾಡಬಹುದಾ, ಅವನು ಆ ಕೆಲಸವನ್ನು ಮಾಡಬಹುದಾ, ಕ್ಯಾನ್ ಹಿ ಡಸ್ ದಿಸ್ ವರ್ಕ್, ಕ್ಯಾನ್ ಹಿ ಈಟ್ ದಿಸ್ ಫ್ರೂಟ್, ಕ್ಯಾನ್ ಹಿ ವಾಕ್ 2 kilometers, can he sing traditionally. ಇವೆಲ್ಲ ಪ್ರಶ್ನೆ ಮಾಡ್ತೇವೆ ನೋಡಿ. ಸಾಮಾನ್ಯವಾಗಿ ನಾವು ಪ್ರಶ್ನೆ ಮಾಡುವಾಗ ಅಂದರೆ ಅವನು ಮಾಡಲು ಸಮರ್ಥನಾಗಿದ್ದಾನೋ ಎಂಬ ಅರ್ಥದಲ್ಲಿ ಪ್ರಶ್ನೆ ಆಗಿರಬೇಕು. ಅವನು ತಿಂತಾ ಇದ್ದಾನಾ ಅಂತ ಪ್ರಶ್ನೆ ಮಾಡಿದರೆ ಅಲ್ಲಿ ಆಗಲ್ಲ. ತಿನ್ನುತ್ತಾ ಇದ್ದಾನಾ, ಕುಡಿತಾ ಇದ್ದಾನಾ, ಇಲ್ಲಿ ಬಳಸೋಕ್ಕಾಗಲ್ಲ. ತಿನ್ನಲು ಸಮರ್ಥನಾಗಿದ್ದಾನಾ, ತಿನ್ನಬಹುದಾ ಅವನು, ಈ ರೀತಿಯ ಪ್ರಶ್ನೆಗಳನ್ನು ಮಾಡುವಾಗ ಮತ್ತು ಉತ್ತರವನ್ನು ಹೇಳುವಾಗ ವಿಧಿಲಿಂಗ್ ಲಕಾರವನ್ನು ಬಳಸಬೇಕು. ಪೊಟೆನ್ಷಿಯಲ್ ಮೂಡ್ ಎಂಬುದಾಗಿ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ಶಕ್ತಿ, ಸಾಮರ್ಥ್ಯ, ಸಂಭವಗಳನ್ನು ತಿಳಿಸುವಂತಹ ಲಕಾರ. ಅವನು ಇಂದು ಸಂಜೆ ಮನೆಯಲ್ಲಿ ಇರಬಹುದು. ಹಿ ಮೇ ಬಿ ಎಟ್ ಹೋಮ್ ದಿಸ್ ಈವ್ನಿಂಗ್. ಹಿ ಮೇ ಬಿ ಎಟ್ ಹೋಮ್. ಅವನು ವೈದ್ಯ ಆಗಿರಬಹುದು. ಹಿ ಮೇ ಬಿ ಎ ಡಾಕ್ಟರ್. ಈ ರೀತಿಯ ವಾಕ್ಯಗಳು ಎಷ್ಟು ಉದಾಹರಣೆಗಳಿವೆ ನೋಟ್ಸಲ್ಲಿ ನೋಡಿಕೊಳ್ಳಿ. ಮೇ ಎಂಬುದನ್ನು ಕೂಡ ಬಳಸಿ ವಾಕ್ಯಗಳನ್ನು ಕೊಟ್ಟಿದ್ದೇನೆ. ಡೇ ಆಫ್ಟರ್ ಟುಮಾರೋ ಶಿ ಮೇ ರೈಟ್ ಸ್ಟೋರಿ ಇನ್ ಸಂಸ್ಕೃತ್. ಈ ರೀತಿಯ ವಾಕ್ಯಗಳು ಅಲ್ಲೆಲ್ಲ ನೀವು ವಿಧಿಲಿಂಗ್ ಲಕಾರವನ್ನು ಬಳಸಬೇಕು. ಮುಖ್ಯವಾಗಿ ಮಾಡಲು ಸಾಮರ್ಥ್ಯ ಇದೆ, ಸಾಮರ್ಥ್ಯ ಇದೆಯಾ ಪ್ರಶ್ನೆ, ಮಾಡಬಹುದಾ, ಮಾಡಬಹುದು, ಇವಿಷ್ಟಕ್ಕೆ ಬಳಸಿಕೊಳ್ಳಿ ಸಾಕು. ಇನ್ನು ಮಾಡಲೇಬೇಕು ಎಂಬ ಅರ್ಥದಲ್ಲೂ ಇದನ್ನು ಬಳಸಬಹುದು. ಮಸ್ಟ್ ಅಥವಾ ಶುಡ್. ಹಿ ಮಸ್ಟ್ ಎಟ್ ಹೋಮ್ ಟುಡೇ. ಸಹ ಅದ್ಯ ಗೃಹೇ ಭವೇತ್ ಏವ. ಭವೇತ್ ಏವ ಅಂದರೆ ಮಸ್ಟ್ ಬಿ ದ್ಯಾರ್.
ಈ ಅರ್ಥದಲ್ಲೂ ಬಳಸ್ತಾರೆ. ಈ ಒಂದು 2-3 ಅರ್ಥಗಳನ್ನು ನೆನಪಿಟ್ಟುಕೊಳ್ಳಿ ಸಾಕು. ಎಲ್ಲ ಅರ್ಥಗಳನ್ನು ಈಗ ನೀವು ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ, ಯಾಕಂದರೆ ಇದು ಸಿಲೆಬಸ್ಗೆ ಇಲ್ಲ. ನೀವು ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡಿಕೊಳ್ಬೇಕು ಸಂಸ್ಕೃತದಲ್ಲಿ. ಅದಕ್ಕೋಸ್ಕರ ಈ ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಈಗ ರೂಪಗಳನ್ನು ನೋಡೋಣ. ಪಠೇತ್, ಪಠೇತಾಂ, ಪಠೇಯುಃ, ಪಠೇಃ, ಪಠೇತಂ, ಪಠೇತ, ಪಠೇಯಂ, ಪಠೇವ, ಪಠೇಮ. ಪರಸ್ಮೈಪದದ ರೂಪಗಳು. ನಾನು, ನಾವು, ಇದಕ್ಕೆ ಉತ್ತಮ ಪುರುಷವನ್ನು ಬಳಸಬೇಕು. ಹಿಂದೆ ಹೇಳಿದ ಹಾಗೇನೆ, ಏನು ವ್ಯತ್ಯಾಸ ಇಲ್ಲ. ಅಹಂ ಪಠೇಯಂ, ಅಹಂ ಅದ್ಯ ಸಂಸ್ಕೃತಂ ಪಠೇಯಂ, ನಾನು ಇವತ್ತು ಸಂಸ್ಕೃತವನ್ನು ಓದಲೇಬೇಕು. ಐ ಮಸ್ಟ್ ರೀಡ್ ಸಂಸ್ಕೃತ್ ಟುಡೇ. ಅಹಂ ಸಂಸ್ಕೃತಂ ಅದ್ಯ ಪಠೇಯಂ. ಕ್ಯಾನ್ ಐ ರೀಡ್? ಕ್ಯಾನ್ ಐ ರೀಡ್ ಸಂಸ್ಕೃತ್? ಅಹಂ ಸಂಸ್ಕೃತಂ ಪಠೇಯಂ ವಾ? ಅಹಂ ಸಂಸ್ಕೃತಂ ಪಠೇಯಂ ಕಿಂ? ಈ ರೀತಿಯಲ್ಲಿ ನಾನು ಸಂಸ್ಕೃತವನ್ನು ಓದಲಾ? ನಾನು ಸಂಸ್ಕೃತವನ್ನು ಓದಬಹುದಾ? ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡುವಂಥದ್ದು, ಉತ್ತರವನ್ನು ಹೇಳುವಂಥದ್ದು. ವಯಂ ಸಂಸ್ಕೃತಂ ಪಠೇಮ, ನಾವು ಸಂಸ್ಕೃತವನ್ನು ಓದಲೇಬೇಕು. ನಾವು ಸಂಸ್ಕೃತವನ್ನು ಓದಬಹುದು. ವಿ ಮೇ ರೀಡ್ ಸಂಸ್ಕೃತ್. ಇದು ಆಗುತ್ತೆ. ಇನ್ನು ಮಧ್ಯಮ ಪುರುಷ, ನೀನು, ನೀವು, ಇವುಗಳ ಬಳಕೆ ಇದ್ದಾಗ ಮಧ್ಯಮ ಪುರುಷವನ್ನು ಬಳಸಬೇಕು. ಪಠೇಃ, ಪಠೇತಂ, ಪಠೇತ ಎಂಬಂತಹ ರೂಪಗಳು. ತ್ವಂ ವಾರ್ತಾಪತ್ರಿಕಾಂ ಪಠೇಃ, ನೀನು ವಾರ್ತಾಪತ್ರಿಕೆಯನ್ನು ಅಂದರೆ ನ್ಯೂಸ್ ಪೇಪರ್ ಅದನ್ನು ಓದಬಹುದು, ಓದಲೇಬೇಕು. ತ್ವಂ ಕಥಾಂ ಪಠೇಃ ಕಿಂ, ನೀನು ಕಥೆಯನ್ನು ಓದಬಲ್ಲೆಯಾ? ಕ್ಯಾನ್ ಯು ರೀಡ್ ದಿ ಸ್ಟೋರಿ? ಬಹುವಚನ ನೀವು. ಯೂಯಂ ಸಂಸ್ಕೃತಂ ಪಠೇತ, ಯು ಮಸ್ಟ್ ರೀಡ್ ಸಂಸ್ಕೃತ್. ನೀವು ಸಂಸ್ಕೃತವನ್ನು ಓದಲೇಬೇಕು. ಇನ್ನು ಉಳಿದ ಯಾವುದೇ ಕರ್ತೃಪದವನ್ನು ಬಳಸಿದ್ರೂ ಕೂಡ ಪ್ರಥಮ ಪುರುಷವನ್ನು ಬಳಸಿಕೊಳ್ಳಿ. ಸಹ ಪಠೇತ್, ಅವನು ಓದಬಹುದು. ಬೇರೆ ಕ್ರಿಯಾಪದಗಳನ್ನು ಹೀಗೆ ಮಾಡಿಕೊಳ್ಳಿ. ಸಹ ಲಿಖೇತ್, ಅವನು ಬರೆಯಬಹುದು. ಸಹ ಗಚ್ಚೇತ್, ಅವನು ಹೋಗಬಹುದು. ಸಹ ಭವೇತ್, ಅವನು ಆಗಬಹುದು. ತೇ ಓದನಂ ಪಚೇಯುಃ, ಅವರು ಅನ್ನವನ್ನು ಬೇಯಿಸಬಹುದು. ತೇ ಓದನಂ ಪಠೇಯುಃ ಏವ, ದೇ ಮಸ್ಟ್ ಕುಕ್ ದಿ ರೈಸ್, ಅವರು ಅನ್ನವನ್ನು ಬೇಯಿಸಲೇಬೇಕು. ಸಹ ಫಲಂ ಖಾದೇತ್ ಕಿಂ,
ಅವನು ಹಣ್ಣನ್ನು ತಿನ್ನಬಹುದಾ? ಈ ರೀತಿಯಾದಂತಹ ಪ್ರಶ್ನೆಗಳು. ನಿಮಗೆ ಎಲ್ಲ ಅರ್ಥಗಳನ್ನು ನೋಟ್ಸಲ್ಲಿ ನಾನು ಕೊಟ್ಟಿಲ್ಲ, ಆದರೆ ಅಲ್ಲಿ ಕೆಳಗಡೆ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾನೆ ನೋಡಿ. ಮೀನಿಂಗ್ ಫಾರ್ ಪೊಟೆನ್ಷಿಯಲ್ ಮೋಡ್: ಕ್ಯಾನ್, ಶುಡ್, ಮಸ್ಟ್, ಮೇ, ರಿಕ್ವೆಸ್ಟ್, ಪ್ರೇ, ಕ್ವಶ್ಚನ್, ಕಂಡೀಷನ್, ಇಫ್. ಈ ರೀತಿಯಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಮೆನ್ಷನ್ ಮಾಡಿದ್ದಾನೆ. ಯಾವ ಅರ್ಥದಲ್ಲಾದರೂ ಈ ವಾಕ್ಯಗಳನ್ನು ಮಾಡಿಕೊಳ್ಬಹುದು, ಏನು ತಪ್ಪೇನೂ ಇಲ್ಲ. ಕಂಡೀಷನ್ಗೆ ಹೇಗೆ? ಅವನು 5 ಹಣ್ಣನ್ನು ತಿಂದರೆ ನಾನು 6 ಹಣ್ಣನ್ನು ತಿನ್ನಬಲ್ಲೆ. If he eats 5 fruits, I can eat 6. सः पंच फलानि खादेत चेत अहं 6 फलानि खादेयಂ. ಈ ರೀತಿಯಲ್ಲಿ ವಾಕ್ಯಗಳು. ನಿಮಗೆ ಇದು ಕೇಳಿದಾಗ ಸ್ವಲ್ಪ ಕಷ್ಟ ಅಂತ ಅನಿಸಬಹುದು. ಈ ರೂಪಗಳನ್ನು ಮೊದಲು ಬರೆದು ಪ್ರಾಕ್ಟೀಸ್ ಮಾಡಿ. ಪಠೇತ್ ನೋಡಿಕೊಂಡು ಖಾದೇತ್, ಖಾದೇತಾಂ, ಖಾದೇಯುಃ, ಖಾದೇಹೆ, ಖಾದೇತಂ, ಖಾದೇತ, ಖಾದೇಯಂ, ಖಾದೇವ, ಖಾದೇಮ. ಲಿಖೇತ್ ಇದ್ದರೆ ಲಿಖೇತ್, ಲಿಖೇತಾಂ, ಲಿಖೇಯುಃ, ಲಿಖೇಹೆ, ಲಿಖೇತಂ, ಲಿಖೇತ, ಲಿಖೇಯಂ, ಲಿಖೇವ, ಲಿಖೇಮ. ಹೀಗೆ ಬರೆದು ಓದಿ ಆ ಫಾರ್ಮ್ಸ್ ಪ್ರಾಕ್ಟೀಸ್ ಮಾಡಿ. ಆಗ ಸೆಂಟೆನ್ಸ್ ಮಾಡೋದು ಕಷ್ಟ ಆಗಲ್ಲ. ಈ ಎಲ್ಲ ಅರ್ಥಗಳಲ್ಲೂ ಕೂಡ ವಿಧಿಲಿಂಗ್ ಲಕಾರವನ್ನು ಬಳಸಿಕೊಳ್ಳಬಹುದು. ಇನ್ನು ಆತ್ಮನೇ ಪದದ ರೂಪಗಳನ್ನು ಹೇಳ್ತಾನೆ. ಆತ್ಮನೇ ಪದದಲ್ಲೂ ಹಾಗೇನೆ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಇವುಗಳ ಬಳಕೆಯಲ್ಲಿ ಯಾವುದೇ ವ್ಯತ್ಯಾಸವೂ ಇಲ್ಲ. ನಾನು, ನಾವು ಇದ್ದಾಗ ಉತ್ತಮ ಪುರುಷ. ಅಹಂ ದೇವಂ ವಂದೇಯ, ನಾನು ದೇವರನ್ನು ವಂದಿಸಲೇಬೇಕು. ವಯಂ ಶಿವಂ ವಂದೇಮಹಿ, ನಾವು ಈಶ್ವರನನ್ನು ವಂದಿಸಲೇಬೇಕು. ತ್ವಂ ಗಣೇಶಂ ವಂದೇಥಾಹ, ನೀನು ಗಣಪತಿಯನ್ನು ವಂದಿಸಲೇಬೇಕು. ಯೂಯಂ ಸರಸ್ವತೀಂ ವಂದೇಧ್ವಂ, ನೀವು ಸರಸ್ವತಿಯನ್ನು ವಂದಿಸಲೇಬೇಕು. ಇನ್ನುಳಿದದ್ದಕ್ಕೆಲ್ಲ ಪ್ರಥಮ ಪುರುಷವನ್ನು ಬಳಸಿಕೊಳ್ಳಿ. ಸಾ ಶಾರದಾಂ ವಂದೇತ, ಅವಳು ಶಾರದೆಯನ್ನು ನಮಸ್ಕರಿಸಬಹುದು. ಅವಳು ಶಾರದೆಯನ್ನು ನಮಸ್ಕರಿಸಲೇಬೇಕು. ಛಾತ್ರಾಃ ಶಾರದಾಂ ಸಾ ಶಾರದಾಂ ವಂದೇತ, ಅವಳು ಶಾರದೆಯನ್ನು ವಂದಿಸಬಹುದು ಅಥವಾ ವಂದಿಸಲೇಬೇಕು. ಛಾತ್ರಾಃ ಶಾರದಾಂ ವಂದೇರನ್, ವಿದ್ಯಾರ್ಥಿಗಳು ಶಾರದೆಯನ್ನು ವಂದಿಸಬಹುದು, ವಂದಿಸಲೇಬೇಕು. ಇದೇ ರೀತಿಯಲ್ಲಿ ಉಳಿದ ಕ್ರಿಯಾಪದಗಳನ್ನು ಬಳಸಿ ವಾಕ್ಯವನ್ನು ಮಾಡುವಂಥದ್ದು. ಅವನು ಸಂಸ್ಕೃತದಲ್ಲಿ ಮಾತನಾಡಬಹುದಾ?
ಮೇ ಹಿ ಸ್ಪೀಕ್ ಇನ್ ಸ್ಯಾನ್ಸ್ಕ್ರಿಟ್ ಈ ರೀತಿಯಲ್ಲಿ ಕೇಳಲ್ಲ. ಕ್ಯಾನ್ ಹಿ ಸ್ಪೀಕ್ ಇನ್ ಸ್ಯಾನ್ಸ್ಕ್ರಿಟ್, ಕ್ಯಾನ್ ಹಿ ಟಾಕ್ ಇನ್ ಸ್ಯಾನ್ಸ್ಕ್ರಿಟ್ ಈ ರೀತಿಯಲ್ಲಿ ಕೇಳ್ತಾರೆ. ಸಹ ಸಂಸ್ಕೃತೆ ಭಾಷೇತ ಕಿಂ, ಸಹ ಸಂಸ್ಕೃತಂ ಭಾಷೇತ ಕಿಂ, ಎರಡನ್ನೂ ಮಾಡಬಹುದು. ಸಂಸ್ಕೃತಂ ಭಾಷೇತ, ಸಂಸ್ಕೃತೇ ಭಾಷೇತ. ಹಿ ಕ್ಯಾನ್ ಸ್ಪೀಕ್ ಸ್ಯಾನ್ಸ್ಕ್ರಿಟ್, ಹಿ ಕ್ಯಾನ್ ಸ್ಪೀಕ್ ಇನ್ ಸ್ಯಾನ್ಸ್ಕ್ರಿಟ್, ಎರಡೂ ಸರಿ. ಈ ರೀತಿಯಲ್ಲಿ ವಾಕ್ಯಗಳನ್ನು ಮಾಡಿಕೊಂಡು ಅಭ್ಯಾಸ ಮಾಡಿಕೊಳ್ಳಿ. ಇಲ್ಲಿಗೆ 5 ಲಕಾರಗಳ ಪರಿಚಯ ಮುಗಿಯಿತು. ಮುಂದಿನ ತರಗತಿಯಲ್ಲಿ ಕೃದಂತವನ್ನು ಹೇಳ್ತೇನೆ. 1-2 ತರಗತಿಗಳಲ್ಲಿ ಕೃದಂತವನ್ನು ಮುಗಿಸ್ತೇನೆ. ಆಗ ನಿಮಗೆ ವಾಕ್ಯಗಳನ್ನು ಮಾಡುವಂಥದ್ದು ತುಂಬ ಸುಲಭ ಆಗುತ್ತೆ. ನಾಳೆ ನೋಡೋಣ.